ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕವಿತಾ ರಾಘವ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವಿಡಿಯೋನ ಶುರು ಮಾಡೋಣ. ನಾನಿವತ್ತು ಏನು ವಿಷಯ ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಾನಿವತ್ತು ಚೈನೀಸ್ ಕ್ಯಾಲೆಂಡರ್ ಮುಖಾಂತರ ನಮಗೆ ಬಾಯ್ ಬೇಬಿ ಆಗುತ್ತೋ ಗರ್ಲ್ ಬೇಬಿ ಆಗುತ್ತೋ ಅಂತ ಇದರಲ್ಲಿ ತಿಳ್ಕೊಬೋದು ಅಂತ ತುಂಬ ಜನ ಹೇಳ್ತಿದ್ದಾರೆ. ಹಾಗಾಗಿ ನಾನು ವಿಡಿಯೋ ಶುರು ಮಾಡಿದ್ಮೇಲೆ ಕೂಡ ನನಗೆ ತುಂಬ ಜನ ಕಮೆಂಟ್ ಮಾಡಿದರು, ಅಕ್ಕ ನೀವು ಚೈನೀಸ್ ಕ್ಯಾಲೆಂಡರ್ ನೋಡಿದರೆ ಚೈನೀಸ್ ಕ್ಯಾಲೆಂಡರ್ ನಿಜಾನ ಅಂತ. ಯಾಕಂದರೆ ನನಗೆ ಆಲ್ರೆಡಿ 1.5 ವರ್ಷದ ಪಾಪು ಅಂದರೆ ಬಾಯ್ ಬೇಬಿ ಆಗಿದೆ. ನನಗೆ ಡೆಲಿವರಿ ಟೈಮಲ್ಲಿ, ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಚೈನೀಸ್ ಕ್ಯಾಲೆಂಡರ್ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಹಾಗಾಗಿ ನಾನು ಅದನ್ನು ನೋಡಿರಲಿಲ್ಲ ಕೂಡ. ಹಾಗಾಗಿ ಇವಾಗ ನೋಡಿ ಅದು ನಿಜಾನ ಸುಳ್ಳ, ಯಾಕಂದರೆ ನನಗೆ ಆಲ್ರೆಡಿ ಡೆಲಿವರಿ ಆಗಿದೆಯಲ್ವ. ಹಾಗಾಗಿ ಇದರಲ್ಲಿ ನಿಜ ಇರುತ್ತೋ ಸುಳ್ಳಿರುತ್ತೋ ಅಂತ ನಾನು ಇದರಲ್ಲಿ ನೋಡೋಣ. ಇದನ್ನು ಶುರು ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಇನ್ನೂ ಹೆಚ್ಚು ವೀಡಿಯೋಸ್ಗೋಸ್ಕರ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ಯಾವುದೇ ರೀತಿ ಬಾಯ್ ಗರ್ಲು, ಗಂಡು ಹೆಣ್ಣು ಅನ್ನೋ ಥರ ಭೇದ ಭಾವ ಅಲ್ಲ. ಎಲ್ಲ ನಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂಥರ ಕ್ಯೂರಿಯಾಸಿಟಿ, ಕುತೂಹಲ ಇರುತ್ತೆ, ಯಾವ ಮಗು ಆಗ್ಬೋದು ನಮಗೆ ಅನ್ನೋದು. ಹಾಗಾಗಿ ಸುಮ್ಮನೆ ತಿಳ್ಕೊಳ್ಳೋದಕ್ಕೋಸ್ಕರ ಇದೆಲ್ಲ ನೋಡ್ತಾ ಇರ್ತಾರೆ ಮತ್ತು ಕೇಳಿರ್ತಾರೆ ಕೂಡ. ನಾನು ತುಂಬ ಎಲ್ಲ ಸರ್ಚ್ ಮಾಡಿ ನೋಡ್ತಾ ಇದ್ದೆ ಆವಾಗ. ಅಂದರೆ ಈ ಎಲ್ಲ ವೀಡಿಯೋಸ್ ಮುಖಾಂತರ ಒಂದು 80% ಅಂತೂ ನಿಜ ಇರುತ್ತೆ. ಯಾಕಂತಂದರೆ ನಾನು ಕೂಡ ನೋಡ್ತಾ ಇರ್ತಿದ್ದೆ ಪ್ರೆಗ್ನೆಂಟಿಸಮ್, ಈ ಸಿಮ್ಟಮ್ಸ್ ಆಗಿರ್ಬೋದು, ಈ ಥರ ಎಲ್ಲನೂ ತುಂಬ ಸಿಮಿಲರ್ ಆಗಿರುತ್ತೆ. ಒಂದು 10ಕ್ಕೆ ಒಂದು 8% ಅಂದರೆ 100%ಗೊಂದು 80% ಆದರೂ ನಿಜ ಆಗಿರುತ್ತೆ. ನಾನು ನಿಮಗೆ ಏನಾದರೂ ಸಿಮ್ಟಮ್ಸ್ ಆಗಿರ್ಬೋದು ಅದೆಲ್ಲ ಬೇಕು ಅಂತಂದರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಕೊಬೋದು. ಇವಾಗ ನಾವು ಚೈನೀಸ್ ಕ್ಯಾಲೆಂಡರ್ನ ಯಾವ ಥರ ನೋಡೋದು, ಯಾವ ಥರ ಇರುತ್ತೆ, ನಾವು ಅದನ್ನು ಯಾವ ಥರ ತಿಳ್ಕೊಬೋದು ಅಂತ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಗೂಗಲ್ಗೆ ಹೋಗ್ಬಿಟ್ಟು ಇಲ್ಲಿ ಚೈನೀಸ್ ಕ್ಯಾಲೆಂಡರ್ ಅಂತ ಸರ್ಚ್ ಮಾಡಿದ್ರೆ ಈ ಥರ ಇಮೇಜಸ್ ಬರುತ್ತೆ. ಈ ಥರದಲ್ಲಿ ಈ ಥರ ಇರೋದು ಕೆಲವೊಬ್ಬರಿಗೆ ಗೊತ್ತಾಗೋದಿಲ್ಲ. ಅದು ನೋಡಿಬಿಡಿ, ಬಾಯ್ ಗರ್ಲ್ ಅಂತ ನೇಮೇ ಇರುತ್ತೆ. ಆ ಥರದನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ಇಲ್ಲಿದೆ ನೋಡಿ, ಈ ಥರ ಇರುತ್ತೆ ಚೈನೀಸ್ ಕ್ಯಾಲೆಂಡರ್. ಇಲ್ಲಿ ಯಾವ ಥರ ಚೆಕ್ ಮಾಡೋದು, ಯಾವ ಥರ ಅಂತ ನಾನಿಲ್ಲಿ ತಿಳಿಸ್ಕೊಡ್ತೀನಿ, ನೀಟಾಗಿ ನೋಡ್ಕೊಬೋದು. ನಾನಿಲ್ಲಿ ಇವಾಗ ಇದು ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ಏಜ್ ಅಂತ ಕಾಣಿಸುತ್ತೆ ನೋಡಿ. ಇಲ್ಲಿ ಏಜು ಅಂತಂದರೆ ನಮ್ಮ ಏಜು ಅಂದರೆ ಪ್ರೆಗ್ನೆಂಟಲ್ಲಿರ್ತೀವಲ್ಲ, ಪ್ರೆಗ್ನೆಂಟಲ್ಲಿದ್ದಾಗ ನಾವು ಯಾವ ಏಜಲ್ಲಿದ್ವಿ ಅನ್ನೋದಕ್ಕೆ. ನನಗೆ ಇವಾಗ ಇರೋ ಏಜಲ್ಲ, ನಾನು ಪ್ರೆಗ್ನೆಂಟಲ್ಲಿ ಯಾವ ಏಜಲ್ಲಿದ್ದೆ ಅನ್ನೋದು. ನನಗೆ ಆಗಿದ್ದು 2024ರಲ್ಲಿ. ನನಗೂ ಕೂಡ ಏಜು ಕೂಡ 24. ಆವಾಗ ನನಗೆ 24 ಏಜು ನಂದು. ಇಲ್ಲಿದೆ ನೋಡಿ, ಇಲ್ಲಿ ಏಜ್ ಬಂದ್ಬಿಟ್ಟು 24. ಈ ಕಡೆ ಜನವರಿ, ಫೆಬ್ರವರಿ, ಮಾರ್ಚ್, ಡಿಸೆಂಬರ್ ಅಂತ ಇದೆಯಲ್ವ, ಇದು ಬಂದ್ಬಿಟ್ಟು ನಮ್ಮದು ಇದು ಪೀರಿಯಡ್ಸು ನಿಂತಿರೋ ಡೇಟು. ಅಂತಂದರೆ ಪ್ರೆಗ್ನೆನ್ಸಿ ಶುರುವಾಗಿರುತ್ತೆ ಅಲ್ವ, ಯಾವ ಮಂತಿಂದ ನಾವು ಪ್ರೆಗ್ನೆಂಟ್ ಆದ್ವಿ ಅನ್ನೋದು, ಆ ಡೇಟು ನಂದು ಜನವರಿಗೇ ಆಗಿದ್ದು. ಜನವರಿಗೇ ಅಂದರೆ ನಮ್ಮದು ಪೀರಿಯಡ್ಸು ನಿಂತಿರುತ್ತೆ ಅಲ್ವಾ. ಇವಾಗ ಹಾಸ್ಪಿಟಲಲ್ಲೂ ಕೂಡ ಹೇಳ್ತಾರಲ್ವ ಯಾವ ಮಂತು ಅಂತ. ಅದೇ ಥರ ಇದು ಕೂಡ ಯಾವ ಮಂತಲ್ಲಿ ನಮ್ಮದು ಪೀರಿಯಡ್ಸು ಸ್ಟಾಪ್ ಆಯಿತು ಆ ತಿಂಗಳದು ಇದು ಯಾವ ಮಂತು ನಂದು ಕೂಡ ಜನವರಿ 18ಗೆ ನಂದು ಪೀರಿಯಡ್ಸು ಆಗಿದ್ದು, ಅದೇ ಲಾಸ್ಟು. ಹಾಗಾಗಿ ನಂದಿಲ್ಲಿ ಇದು ನೋಡ್ಬೋದು, ನನಗೆ ಏಜ್ ಬಂದ್ಬಿಟ್ಟು 24 ಇತ್ತು. ಮತ್ತು ಇಲ್ಲಿ ಬಂದ್ಬಿಟ್ಟು ಜನವರಿ 24 ಜನವರಿಗೆ ಇಲ್ಲಿ ಯಾವುದಿದೆ ನೋಡ್ಬೋದು, ಇದು ಗರ್ಲು ಇರೋದು 25ಗಿದೆ. ಇದ್ರ ಮೇಲೆ ಹಾರ್ಟ್ ಸಿಂಬಲ್ ಇದೆ, ಹಾಗಾಗಿ ಇಲ್ಲಿ ಕಾಣಿಸ್ತಿಲ್ಲ ಸರಿಯಾಗಿ. ಬೇರೆದು ಓಪನ್ ಮಾಡ್ತೀನಿ, ನೋಡೋಣ ಒಂದು ನಿಮಿಷ. ಇದರಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನನಗೆ ಏಜ್ ಬಂದ್ಬಿಟ್ಟು 24 ಜನವರಿ. ಇಲ್ಲೇನಿದೆ, ಬಾಯ್ ಅಂತಲೇ ಇದೆ, ಬಾಯ್ ಅಂತ ಇದೆ. ಇವಾಗ ನೀವು ಅಷ್ಟೇ, ಏನು ಕರೆಕ್ಟೇ, ನಾನು ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಹಾಗೆ ಇದು ನಿಜನಾ ಸುಳ್ಳು, ನಂಬೋದೋ ಇಲ್ವೋ ಅಂತ ಹೇಳ್ಬಿಟ್ಟು ನಾನು ಇದು ನೋಡ್ತಾ ಇದ್ದೀನಿ. ನನ್ನ ನೋಡಿ ನಿಜನೇ 24 ನನಗೆ ಏಜ್ ಆಗಿತ್ತು. ಹಾಗೆ ಜನವರಿ ತಿಂಗಳಲ್ಲಿ ಬಾಯ್ ಅಂತಲೇ ಇದೆ. ಹಾಗೆ ನೀವು ಕೂಡ ನೆಕ್ಸ್ಟು ಯಾವ ಥರ ನೋಡ್ಕೊಬೋದು ಅಂತಂದರೆ ಗೂಗಲಲ್ಲಿ ಈ ಥರ ಚೈನೀಸ್ ಕ್ಯಾಲೆಂಡರ್ ಅಂತ ಸರ್ಚ್ ಮಾಡಿದಾಗ ನಿಮ್ಗೆ ಈ ಥರ ಇಮೇಜ್ ಸಿಗುತ್ತೆ, ಬಾಯ್ ಗರ್ಲ್ ಅನ್ನೋದು. ಇಲ್ಲಿ ಈ ಕಡೆ ಬಂದ್ಬಿಟ್ಟು ನಿಮ್ಮ ಏಜು ಎಷ್ಟು ಏಜು ಅಂತ, ಅಂದರೆ ನಿಮ್ಮದು ಏಜು ಅಂದರೆ ಪ್ರೆಗ್ನೆಂಟ್ ಟೈಮಲ್ಲಿ ನಿಮ್ಮ ಏಜು. ಹಾಗೆ ಇಲ್ಲಿ ಬಂದ್ಬಿಟ್ಟು ಯಾವ ಮಂತಲ್ಲಿ ನಿಮ್ಮದು ಪೀರಿಯಡ್ಸ್ ನಿಂತಿದ್ದು ಅನ್ನೋ ಥರ. ಇವಾಗ ಜನವರಿ, ಫೆಬ್ರವರಿ, ಡಿಸೆಂಬರ್ ಈ ಥರ ಎಲ್ಲ ಇರುತ್ತಲ್ವ. ಇವಾಗ ಇಲ್ಲಿ ನನ್ನ ಫ್ರೆಂಡು ಕೂಡ ಇವಾಗ ಒಬ್ರು ಹೇಳಿದ್ರು, ನಾನು ಕೇಳಿದೆ ನಿಂದು ಯಾವ ಏಜಲ್ಲಿ ಅಂತ. ಅವ್ರು ಬಂದ್ಬಿಟ್ಟು 21 ಏಜಲ್ಲಂತೆ, ಡಿಸೆಂಬರ್ ಅಂತ. ನೋಡೋಣ ಇರಿ, ಅದು ನಿಜನೂ ಸುಳ್ಳು. 21 ಏಜು ಡಿಸೆಂಬರು.
ಅವ್ರಿಗೆ ಬಾಯ್ ಆಗಿದೆ, ಬಟ್ ಇಲ್ಲಿ ಗರ್ಲ್ ಅಂತ ಇದೆ. ಕೆಲವೊಬ್ರದ್ದು ನಿಜ ಆಗುತ್ತೆ, ಕೆಲವೊಬ್ರದ್ದು ನಿಜ ಆಗಲ್ಲ. ಹಾಗಾಗಿ ಇದು 100% ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇವಾಗ ಜಸ್ಟು ನನ್ನ ಫ್ರೆಂಡ್ ಪಕ್ಕದ ಮನೆಯವರೇ ಅವ್ರನ್ನ ಕೇಳಿದಾಗ ಅವ್ರಿಗೂ ಕೂಡ ಬಾಯ್ ಇದೆ. ಹಾಗಾಗಿ ನಾನು ಕೇಳಿದೆ, 21 ಏಜಲ್ಲಿ ನೋಡ್ಬೋದು ಇಲ್ಲಿ ಗರ್ಲ್ ಅಂತ ಇದೆ, 21 ಏಜಲ್ಲಿ ಗರ್ಲ್, ಬಟ್ ಅವ್ರಿಗಾಗಿರೋದು ಬಾಯ್. ನನಗೆ ಕರೆಕ್ಟಾಗಿ ಆಗಿದೆ 24 ಏಜು ಮತ್ತು ಬಾಯ್. ಕೆಲವೊಬ್ರದ್ದು ಎಲ್ಲ ಇದು ಯಾವುದೇ ರೀತಿ ಆಗಲಿ ಸಿಮ್ಟಮ್ಸ್ ಆಗಲಿ ಎಲ್ಲನೂ 100% ಅಂತ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ನಂಬಿಕೆ ಅಂತ ಅಂದರೆ ಕೆಲವೊಬ್ರದ್ದು ನಿಜ ಆಗುತ್ತೆ, ಒಂದು 100%ಅಲ್ಲಿ ಒಂದು 80% ಅಂತೂ ನಿಜ ಆಗುತ್ತೆ, ಕೆಲವೊಬ್ರದ್ದು ಆಗೋದಿಲ್ಲ. ಹಾಗಾಗಿ ಈ ಥರ ನೋಡಿರ್ಬೋದು. ಇಲ್ಲಿ ಫೋಟೋದಲ್ಲಿ ನೀಟಾಗಿ ಕಾಣಿಸ್ಲಿ ಅಂತ ನಾನು ಇಲ್ಲಿಬಿಟ್ಟು ಫೋಟೋ ಹಾಕಿದ್ದೀನಿ. ವಿಡಿಯೋದಲ್ಲಿ ಒಂದೊಂದ್ಸರಿ ನೀಟಾಗಿ ಕಾಣಿಸೋದಿಲ್ಲ. ಹಾಗಾಗಿ ಈ ಫೋಟೋ ನೋಡಿಕೊಂಡು ನೀವು ತಿಳ್ಕೊಬೋದು. ಈ ಕಡೆ ಸೈಡಲ್ಲಿರೋದು ನಮ್ಮ ಏಜು, ಈ ಕಡೆ 1, 2, 3 ಅನ್ನೋದು ಜನವರಿ ಫೆಬ್ರವರಿ ಅನ್ನೋದು 12 ತಿಂಗಳು. ಆ 12 ತಿಂಗಳಲ್ಲಿ ಯಾವ ತಿಂಗಳಲ್ಲಿ ನಾವು ಪೀರಿಯಡ್ಸು ಸ್ಟಾಪ್ ಆಗಿರೋದು ಅಂತಂದರೆ ಯಾವ ಮಂತಿಂದ ನಾವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆಯೋ ಆ ತಿಂಗಳು. ನಂದು ಜನವರಿಲಿ ಅಂತಂದರೆ ಲಾಸ್ಟು ನಮ್ಮ ಪೀರಿಯಡ್ ಎಂಡ್ ಆಗುತ್ತಲ್ವ, ಆ ಡೇಟು ಅಂತಂದರೆ ಆ ಮಂತು ನಂದು 2024 ಅಂತಂದರೆ ಆ ಟೈಮಲ್ಲಿ ನನಗೆ 24 ಏಜ್ ಆಗಿತ್ತು. ನಾನು ಪ್ರೆಗ್ನೆಂಟ್ ಇದ್ದಾಗ 24 ಏಜು. ಹಾಗೆ ನನಗೆ ಜನವರಿ 1ನೇ ತಾರೀಕು 1 ಅಂತ ಅಂದರೆ ನೋಡ್ಬೋದು ನನಗೆ ಬಾಯ್ ಅಂತಲೇ ಇದೆ. ಕೆಲವೊಬ್ಬರು ಇದು 100% ನಿಜ ಅಂತಲೂ ಹೇಳೋಕ್ಕಾಗಲ್ಲ, ಸುಳ್ಳು ಅಂತಲೂ ಹೇಳೋದಕ್ಕಾಗಲ್ಲ. ಕೆಲವೊಬ್ಬರು ಒಂದು 100%ಅಲ್ಲಿ ಒಂದು 80% ಅಂತೂ ನಿಜ ಆಗುತ್ತೆ. ನೀವು ಇದರಲ್ಲಿ ನೀಟಾಗಿ ನೋಡ್ಕೊಬೋದು ಅಂತ ನಾನಿಲ್ಲಿ ಫೋಟೋ ಹಾಕಿದ್ದೀನಿ. ಇದು ಅಂತಂದರೆ ಒಂದು 80% ಅಂತೂ ನಿಜವಾಗ್ಲೂ ಅದು ನಿಜಾನೇ. ಯಾಕಂತಂದರೆ ಇಲ್ಲಿ ನನಗೂ ಕೂಡ ಇದು ನಿಜ ಆಗಿದೆ. ಹಾಗಾಗಿ 1-2-3 ಹೇಳಿದ್ದಾರೆ ನಿಜ ಅಂತ. ಹಾಗಾಗಿ ನನ್ನ ಕೇಳಿರೋ ವಿಷಯನ ನಾನಿಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದರೆ ಶೇರ್ ಮಾಡಿ, ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗೋಸ್ಕರ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನಿಲ್ಲಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಏನಾದರೂ ವೀಡಿಯೋಸು ಅಂತಂದರೆ ನಿಮ್ಗೇನಾದರೂ ಇನ್ಫಾರ್ಮೇಷನ್ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಾಗಿರ್ಬೋದು, ಬಾಣಂತಿ ಟೈಮಲ್ಲಾಗಿರ್ಬೋದು, ನಿಮ್ಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಖಂಡಿತವಾಗ್ಲೂ ನಾನು ವಿಡಿಯೋ ಮುಖಾಂತರ ನಾನು ನಿಮಗೆ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.